ಹಾಯ್ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಅಂಡಾಶಯದಲ್ಲಿರುವ ಮೊಟ್ಟೆಗಳ ಸಂಖ್ಯೆ ಕಡಿಮೆಯಾಗಲಿಕ್ಕೆ ಯಾವ ಕಾರಣಗಳಿರ್ತವೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಅಂಡಾಶಯದಲ್ಲಿರುವ ಮೊಟ್ಟೆಗಳು ಎಷ್ಟಿವೆ ಅಂತ ಹೇಳಿ ಟೆಸ್ಟ್ ಮಾಡಲಿಕ್ಕೆ ಒಂದು AMH ಟೆಸ್ಟ್ ಅಂತ ಮಾಡ್ತಾರೆ. AMH ಅಂದರೆ ಆ್ಯಂಟಿ ಮುಲೇರಿಯನ್ ಹಾರ್ಮೋನ್ ಅಂತ ಹೇಳ್ತೀವಿ. ಈ ಒಂದು ಹಾರ್ಮೋನು ನಿಮ್ಮ ಅಂಡಾಶಯದಲ್ಲಿರುವಂತಹ ಫಾಲಿಕಲ್ಸ್ಗಳಿಂದ ಪ್ರೊಡ್ಯೂಸ್ ಆಗುತ್ತೆ. ಈ ಟೆಸ್ಟು ನಿಮ್ಮ ಪೀರಿಯಡ್ ಸೈಕಲ್ನ ಯಾವ ದಿನ ಬೇಕಾದ್ರೂ ಮಾಡ್ಬೋದು. ಈ ರೀತಿ AMH ಟೆಸ್ಟ್ ಮಾಡೋದ್ರಿಂದ ನಿಮ್ಮ ಅಂಡಾಶಯದಲ್ಲಿರುವಂತಹ ಮೊಟ್ಟೆಗಳ ಸಂಖ್ಯೆ ಎಷ್ಟಿದೆ ಅಂತೇಳಿ ಗೊತ್ತಾಗುತ್ತೆ, ಅಥವಾ ಎಷ್ಟು ಟೈಮ್ ವೆಯ್ಟ್ ಮಾಡ್ಬೋದು ಅಂತ ಹೇಳಿ ನಿಮಗೆ ಇದೊಂದು ಐಡಿಯಾ ಕೊಡುತ್ತೆ. ಸೊ ಹಾಗಾಗಿ ನಿಮ್ಮ ಅಂಡಾಶಯದಲ್ಲಿರುವಂತಹ ಮೊಟ್ಟೆಗಳ ಸಂಖ್ಯೆ ಕಡಿಮೆ ಆದರೆ ಅದನ್ನು ಜಾಸ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಬಟ್ ಅದರ ಕ್ವಾಲಿಟಿನ ನೀವು ಮೇಂಟೈನ್ ಮಾಡ್ಬೋದು. ಈ ಒಂದು ಮೊಟ್ಟೆಗಳ ಸಂಖ್ಯೆ ಅಂದರೆ ನಿಮ್ಮ ಅಂಡಾಶಯದಲ್ಲಿರುವಂಥ ಮೊಟ್ಟೆಗಳ ಸಂಖ್ಯೆ ಪೀರಿಯಡ್ ರೂಪದಲ್ಲಿ ಅಥವಾ ಕೆಲವು ಕಾರಣಗಳಿಂದ ವಯಸ್ಸು ಆಗ್ತಾ ಹೋದಂಗೆ ಈ ಮೊಟ್ಟೆಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಈ ಮೊಟ್ಟೆಗಳ ಸಂಖ್ಯೆ ಕಡಿಮೆ ಆಗಲಿಕ್ಕೆ ಪ್ರಮುಖವಾಗಿ ಯಾವ ಕಾರಣ ಇರ್ತವೆ ಅಂತ ಹೇಳೋದಾದರೆ, ಮೊದಲನೇದಾಗಿ ಏಜ್. ಅಂದರೆ ನಿಮಗೆ ಏಜ್ ಆಗ್ತಾ ಹೋದಂಗೆ ನಿಮ್ಮ ಅಂಡಾಶಯದಲ್ಲಿರುವಂತಹ ಮೊಟ್ಟೆಗಳ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವೇನು ಮಾಡಬೇಕು ಅಂತ ಹೇಳಿದರೆ, ನೀವು ಎಷ್ಟೇ ಟ್ರೈ ಮಾಡ್ತಾ ಇದ್ರೂ ಅಥವಾ ನಿಮಗೆ ಏಜ್ ಆಗ್ತಾ ಹೋಗ್ತಾ ಇದೆ ಅಂತ ಹೇಳಿದರೆ ಆ ಸಂದರ್ಭದಲ್ಲಿ ನೀವು ನೆಗ್ಲೆಕ್ಟ್ ಮಾಡದೆ ಅಗತ್ಯವಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಈ ಒಂದು ಟೆಸ್ಟನ್ನು ಮಾಡಬೇಕಾಗತ್ತೆ. ಹಾಗಾಗಿ ನೀವೇನಾದರೂ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾ ಇದ್ದರೆ ನಿಮ್ಮ ಏಜ್ ಕೂಡ ಇಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ನೆಕ್ಸ್ಟ್ ಕಾರಣ ಯಾವುದಿರ್ಬೋದು ಅಂತ ಹೇಳಿದರೆ ಸ್ಟ್ರೆಸ್. ನೀವು ಯಾವುದಾದ್ರೂ ಒಂದು ವಿಷಯಕ್ಕೆ ಅತಿಯಾಗಿ ಚಿಂತೆ ಮಾಡ್ತಾ ಇದ್ದರೆ ಅಥವಾ ಖಿನ್ನತೆಗೆ ಜಾರಿದರೆ ಇದು ನೇರವಾಗಿ ನಿಮ್ಮ ಅಂಡಾಶಯದ ಮೇಲೆ ಪರಿಣಾಮ ಬೀರುತ್ತೆ. ಈ ರೀತಿ ಒಂದು ವೇಳೆ ನೀವು ಖಿನ್ನತೆಯಿಂದ ಬಳಲ್ತಿದ್ರೆ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಪೀರಿಯಡ್ ಲೇಟಾಗಿ ಬರ್ಬೋದು. ಆ ಒಂದು ಸಂದರ್ಭದಲ್ಲಿ ಓವ್ಯುಲೇಷನ್ ಸರಿಯಾಗಿ ಆಗದೆ ಇರೋದ್ರಿಂದ ಬಂಜೆತನದ ಸಮಸ್ಯೆ ಕೂಡ ಕಾಣ್ಬೋದು. ಈ ರೀತಿ ಸಮಸ್ಯೆಯಿಂದ ನೀವೇನಾದರೂ ಬಳಲ್ತಿದ್ರೆ ಒಮ್ಮೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಕೂಡ ವಿಚಾರಿಸ್ಬೋದು. ವೈಟಮಿನ್ ಡಿಫಿಷಿಯನ್ಸಿ, ಇದರಲ್ಲಿ ಎಕ್ಸ್ಪೆಷಲಿ ನೀವು ವಿಟಮಿನ್ D ಡಿಫಿಷಿಯನ್ಸಿಯಿಂದ ಏನಾದರೂ ಬಳಲ್ತಿದ್ರೆ ಇದು ನೇರವಾಗಿ ನಿಮ್ಮ ಅಂಡಾಶಯದ ಮೇಲೆ ಪರಿಣಾಮ ಬೀರಿ ನಿಮಗೆ ಲೋ MH ಆಗಲಿಕ್ಕೆ ಸಾಧ್ಯತೆ ಇದೆ. ಸೊ ಹಾಗಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ವೈಟಮಿನ್ D ಸಪ್ಲಿಮೆಂಟನ್ನು ನೀವು ತೊಗೊಂಡ್ರೆ ಈ ಒಂದು ಮೊಟ್ಟೆಗಳ ಕ್ವಾಲಿಟಿನ ಚೆನ್ನಾಗಿ ಮಾಡ್ಕೋಬೋದು, ಆದರೆ ಸಂಖ್ಯೆಗಳನ್ನು ಇಂಪ್ರೂವ್ ಮಾಡಲಿಕ್ಕೆ ಆಗೋದಿಲ್ಲ. ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಕೂಡ AMH ಲೆವೆಲ್ ಲೋ ಆಗ್ಬೋದು. ಮತ್ತು ನಿಮ್ಮ ಲೈಫ್ ಸ್ಟೈಲಿಂದನೂ ಕೂಡ ಲೋ MH ಎಂಬ ಸಮಸ್ಯೆ ಕಾಣಿಸ್ಕೊಳ್ಬೋದು. ಲೈಕ್ ಪೂರ್ ಡಯಟ್ ಇರ್ಬೋದು, ಇದರಿಂದನೂ ಕೂಡ ಈ ರೀತಿಯ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಪೆಲ್ವಿಕ್ ಇನ್ಫೆಕ್ಷನ್ ಆದರೆ ಅಥವಾ ಎಂಡೋಮೆಟ್ರಿಯೋಸಿಸ್ ಅಂತ ಒಂದು ಸಮಸ್ಯೆ ಇರುತ್ತೆ. ಎಂಡೋಮೆಟ್ರಿಯೋಸಿಸ್ ಅಂದರೆ ಏನು, ಯಾವ ಸಮಸ್ಯೆಗಳು ಕಾಣಿಸ್ಕೊಳ್ತವೆ, ಲಕ್ಷಣಗಳು ಏನು ಅನ್ನೋದರ ಬಗ್ಗೆ ನಾನು ಡೀಟೇಲ್ಸಾಗಿ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಮತ್ತೇನಾದರೂ ನಿಮಗೆ ಸ್ಮೋಕಿಂಗ್ ಎಂಬ ಹ್ಯಾಬಿಟ್ಸ್ ಏನಾದರೂ ಇದ್ದರೆ ಇದರಿಂದನೂ ಕೂಡ ನಿಮ್ಮ ಅಂಡಾಶಯದಲ್ಲಿರುವ ಮೊಟ್ಟೆಗಳ ಸಂಖ್ಯೆ ಖಾಲಿಯಾಗಲಿಕ್ಕೆ ಕಾರಣ ಆಗುತ್ತೆ. ಮತ್ತು ನಿಮ್ಮ ಗರ್ಭನಾಳದಲ್ಲಿ ಏನಾದರೂ ಸಮಸ್ಯೆ ಇದ್ದರೂ ಕೂಡ ಈ ರೀತಿಯ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ನಿಮ್ಮ ಫ್ಯಾಮಿಲಿಯಲ್ಲಿ ಏನಾದರೂ ಕ್ಯಾನ್ಸರ್ ಹಿಸ್ಟ್ರಿ ಇದ್ದರೆ ನಿಮಗೂ ಕೂಡ AMH ಲೆವೆಲ್ಲು ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತೆ. ಅಥವಾ ನೀವೇನಾದರೂ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದರೆ ನಿಮ್ಮ AMH ಲೆವೆಲ್ ಕಡಿಮೆ ಆಗುತ್ತೆ. ಮತ್ತು ನಿಮ್ಮ ತಾಯಿ ಏನಾದರೂ ಬೇಗನೆ ಋತುಬಂಧಕ್ಕೆ ಒಳಗಾಗಿದ್ದರೆ ನಿಮಗೂ ಕೂಡ ಬೇಗನೆ ಋತುಬಂಧ ಆಗುವಂಥ ಸಾಧ್ಯತೆ ಇರುತ್ತೆ. ಅಂದರೆ ನಿಮ್ಮ ಪೀರಿಯಡು ಬೇಗನೆ ನಿಂತೋಗ್ಬಿಡತ್ತೆ. ಮತ್ತು ಇನ್ಯಾವ ಕಾರಣಗಳಿಂದ AMH ಲೆವೆಲ್ ಕಡಿಮೆ ಆಗ್ಬೋದು ಅಂತ ಹೇಳಿದ್ರೆ ಬರ್ತ್ ಕಂಟ್ರೋಲ್ ಪಿಲ್ಸಿಂದ, ಇದರ ಸೈಡ್ ಎಫೆಕ್ಟಿಂದ ನಿಮಗೆ AMH ಲೆವೆಲ್ ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ನೀವೇನಾದರೂ ಈ ರೀತಿಯ ವಿಧಾನ ಅನುಸರಿಸಬೇಕು ಅಂತ ಹೇಳಿದರೆ ಮುಂಚೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನಂತರ ನಿಮಗೆ ಯಾವುದು ಸೂಟೇಬಲ್ ಅಂತ ಹೇಳಿ ಅನುಸರಿಸೋದು ಒಳ್ಳೆಯದು. ಮತ್ತು ನಿಮ್ಮ ಮೆಂಟಲ್ ಆ್ಯಂಡ್ ಫಿಸಿಕಲ್ ಹೆಲ್ತ್ ಕೂಡ ಚೆನ್ನಾಗಿರಬೇಕಾಗತ್ತೆ. ಇವು ಚೆನ್ನಾಗಿಲ್ಲ ಅಂತ ಹೇಳಿದರೆ ನೇರವಾಗಿ ಅಂಡೋತ್ಪತ್ತಿಯ ಮೇಲೆ ಪರಿಣಾಮ ಬೀರಿ ನಿಮ್ಮ ಅಂಡಾಶಯದಲ್ಲಿರುವ ಅಂಡಾಣುವಿನ ಸಂಖ್ಯೆ ಕಡಿಮೆ ಆಗಲಿಕ್ಕೆ ಇವು ಕಾರಣ ಆಗ್ತವೆ.
ನಿಮ್ಮ ಸುತ್ತಮುತ್ತಲಿನ ವಾತಾವರಣ ಕಲುಷಿತದಿಂದ ಕೂಡಿದ್ರೂ ಕೂಡ ಈ ರೀತಿಯ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಇದರ ಜೊತೆಗೆ ಹೈ ಶುಗರ್ ಕಂಟೆಂಟ್ ಇರುವಂಥ ಫುಡ್ಗಳನ್ನು, ತುಂಬ ಜಾಸ್ತಿ ಫ್ಯಾಟ್ ಇರುವಂಥ ಫುಡ್ಗಳನ್ನು ಸೇವಿಸುವುದರಿಂದ ಕೂಡ ಈ ರೀತಿಯ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಜೆನೆಟಿಕ್ ಫ್ಯಾಕ್ಟರ್ಸ್ ಇರ್ಬೋದು, ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಇದ್ದರೆ, ತಾಯಿಗೆ ಅಥವಾ ನಿಮ್ಮ ಹತ್ರದ ಯಾರಿಗಾದರೂ ಈ ರೀತಿಯ ಸಮಸ್ಯೆ ಇದ್ದರೆ ನಿಮಗೂ ಕೂಡ ಬರುವಂಥ ಸಾಧ್ಯತೆ ಇರುತ್ತೆ. ಅತಿಯಾದ ಕಾಫಿ ಸೇವನೆ, ಸ್ಮೋಕಿಂಗ್ ಇರ್ಬೋದು, ಪೂರ್ ನ್ಯೂಟ್ರಿಷನ್ ಅಥವಾ ನೀವೇನಾದರೂ ತುಂಬ ದಪ್ಪ ಇದ್ದರೆ ಇದು ಕೂಡ ನಿಮ್ಮ AMH ಲೆವೆಲ್ಲು ಕಡಿಮೆ ಆಗಲಿಕ್ಕೆ ಕಾರಣ ಆಗುತ್ತೆ. ಸೊ ಹಾಗಾಗಿ ಇವೆಲ್ಲ ಕಾರಣಗಳಿಂದ ನಿಮ್ಮ ಅಂಡಾಶಯದಲ್ಲಿರುವಂತಹ ಮೊಟ್ಟೆಗಳು ಕಡಿಮೆ ಆಗಲಿಕ್ಕೆ ಕಾರಣ ಆಗುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕು, ಒಂದು ಹೆಲ್ತಿ ಲೈಫ್ ಸ್ಟೈಲ್ನ ಲೀಡ್ ಮಾಡಬೇಕಾಗತ್ತೆ. ಅಗತ್ಯ ಬಿದ್ದರೆ ಡಾಕ್ಟ್ರನ್ನ ಕೂಡ ಕನ್ಸಲ್ಟ್ ಮಾಡಿ ವಿಚಾರಿಸ್ಬೇಕಾಗತ್ತೆ. ಒಂದು ವೇಳೆ ನಿಮಗೆ ಏಜ್ ಜಾಸ್ತಿ ಆಗ್ತಾ ಇದ್ದರೆ ಆದಷ್ಟು ಬೇಗ ಒಂದು ಮಗುವಿನ ಪ್ಲ್ಯಾನ್ ಮಾಡೋದು ತುಂಬಾ ಒಳ್ಳೆಯದು. ಯಾಕಂತ ಹೇಳಿದರೆ ನಿಮ್ಮ AMH ಲೆವೆಲ್ ತುಂಬ ಕಡಿಮೆ ಇದ್ದರೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗಲಿಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಡಾಕ್ಟ್ರು ನಿಮಗೆ IVFನ ಅಡ್ವೈಸ್ ಮಾಡ್ಬೋದು. ಹಾಗಾಗಿ ನೀವೇನು ಮಾಡಬೇಕು ಅಂತ ಹೇಳಿದರೆ, ನಿಮ್ಮ ಏಜ್ ಆಗ್ತಾ ಇದೆ ಅಂತ ಹೇಳಿದರೆ ಅಥವಾ ನೀವು ಎಷ್ಟೇ ಪ್ರಯತ್ನ ಪಟ್ಟರು ನೀವು ಕನ್ಸೀವ್ ಆಗ್ತಿಲ್ಲ ಅಂತ ಹೇಳಿದರೆ ಅಥವಾ ಎಂಡೋಮೆಟ್ರಿಯೋಸಿಸ್ನಂತಹ ಸಮಸ್ಯೆ ಇದೆ ಅಂತ ಹೇಳಿದರೆ, ನಿಮ್ಮ AMH ಲೆವೆಲ್ ತುಂಬ ಕಡಿಮೆ ಇದೆ ಅಂತ ಹೇಳಿದರೆ ನೀವು ಆದಷ್ಟು ಬೇಗ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಮುಂದೆ ಏನು ಮಾಡಬೇಕು ಅಂತೇಳಿ ಡಿಸ್ಕಸ್ ಮಾಡೋದು ಒಳ್ಳೆಯದು. ತುಂಬ ಕಡಿಮೆ ಇದ್ದರೆ ಮೇ ಬಿ ಅವರು IUI ಮಾಡ್ಬೋದು. ಅದರಲ್ಲಿ ಆಗಿಲ್ಲ ಅಂತ ಹೇಳಿದರೆ IVFನ ನಿಮಗೆ ಸಜೆಸ್ಟ್ ಮಾಡ್ಬೋದು. ಇದರ ಜೊತೆಗೆ ಮೊದಲೇ ತಿಳಿಸಿದ ಹಾಗೆ ಒಂದು ಹೆಲ್ತಿ ಲೈಫ್ ಸ್ಟೈಲನ್ನು ನೀವು ಲೀಡ್ ಮಾಡ್ಬೋದು. ಆದಷ್ಟು ಕಾಫಿನ ಅವಾಯ್ಡ್ ಮಾಡಬೇಕಾಗತ್ತೆ, ನೀರನ್ನು ಜಾಸ್ತಿ ಕುಡಿಬೇಕಾಗತ್ತೆ ಮತ್ತು ನೀವು ತುಂಬ ಜಾಸ್ತಿ ಚಿಂತೆ ಮಾಡೋದನ್ನು ಕಡಿಮೆ ಮಾಡಬೇಕಾಗತ್ತೆ. ಸಾಕಾಗುವಷ್ಟು ನಿದ್ದೆ ಮಾಡಬೇಕಾಗತ್ತೆ. ನೀವೇನು ಮಾಡಬೇಕು, ಈ ರೀತಿ ಏನಾದರೂ ನೀವು ಸಮಸ್ಯೆಯಿಂದ ಬಳಲ್ತಿದ್ರೆ ಫಸ್ಟ್ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ವಿಚಾರಿಸಿ ಅವ್ರು ಏನು ಸಮಸ್ಯೆ ಇದೆ ಅಂತೇಳಿ ಟೆಸ್ಟ್ ಮಾಡಿ ನಿಮಗೆ ತಿಳಿಸ್ತಾರೆ. ಸೊ ಹಾಗಾಗಿ ಅದ್ರ ಬಗ್ಗೆ ನೀವು ವರಿ ಮಾಡ್ಕೊಳ್ಳೋದು ಬೇಡ. ಹಾಗಾಗಿ ನಿಮಗೆ ಏಜ್ ಕಮ್ಮಿ ಇದೆ, ಇವಾಗಲೇ ನಮಗೆ ಮಗು ಬೇಡ ಅಂತ ಹೇಳಿದರೆ ಈ ಒಂದು AMH ಟೆಸ್ಟ್ ಮಾಡೋದ್ರಿಂದ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಅಥವಾ ಡಾಕ್ಟ್ರು ನಿಮಗೆ ಹೇಳ್ತಾರೆ ನಿಮ್ಮ ಅಂಡಾಶಯ ಯಾವ ರೀತಿ ಇದೆ ಅಥವಾ ಎಷ್ಟು ಮೊಟ್ಟೆಗಳ ಸಂಖ್ಯೆ ಬ್ಯಾಲೆನ್ಸ್ ಇದೆ ಅಂತ ಹೇಳ್ತಾರೆ. ಅಥವಾ ಎಷ್ಟು ಟೈಮ್ ನಿಮಗೆ ವೆಯ್ಟ್ ಮಾಡ್ಬೋದು ಅಂತೇಳಿ ಅವರು ಒಂದು ಸಲಹೆ ಕೊಡ್ತಾರೆ. ಈ ಒಂದು ಟೆಸ್ಟ್ ಮಾಡೋದ್ರಿಂದ ನಿಮ್ಮ ಅಂಡಾಶಯದಲ್ಲಿ ಎಷ್ಟು ಫಾಲಿಕಲ್ಸ್ಗಳು ಉಳಿದಿವೆ ಅಂತೇಳಿ ಗೊತ್ತಾಗುತ್ತೆ. ಫಾಲಿಕಲ್ಸ್ ಅಂದರೆ ನಿಮ್ಮ ಅಂಡಾಶಯದಲ್ಲಿರುವಂಥ ಕಿರುಚೀಲಗಳು. ಈ ಕಿರುಚೀಲದ ಒಳಗಡೆ ಮೊಟ್ಟೆಗಳು ಬೆಳೆದು ಬಿಡುಗಡೆ ಆಗ್ತವೆ. ನಿಮಗೆ ಒಂದು ವೇಳೆ ಏಜ್ ಮೋರ್ ದ್ಯಾನ್ 35 ಇಯರ್ಸ್ ಇದೆ ಅಥವಾ ನಿಮಗೆ ಅದರ್ ಹೆಲ್ತ್ ಇಶ್ಯೂಸ್ ಇದೆ ಅಂತ ಹೇಳಿದರೆ ನೀವು ಯಾವುದೇ ರೀತಿಗೂ ವೆಯ್ಟ್ ಮಾಡದೆ ಅಥವಾ ಟೈಮ್ ವೇಸ್ಟ್ ಮಾಡದೆ ಆದಷ್ಟು ಬೇಗ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಈ ಟೆಸ್ಟ್ ಮಾಡಬೇಕಾಗತ್ತೆ. ಇದರ ಜೊತೆಗೆ ಬೇರೆ ಟೆಸ್ಟ್ಗಳು ಕೂಡ ಅವ್ರು ಮಾಡ್ತಾರೆ. ಸೊ ಹಾಗಾಗಿ ನೀವು ವೆಯ್ಟ್ ಮಾಡದೆ ಆದಷ್ಟು ಬೇಗ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಮುಂದೆ ಏನು ಮಾಡಬೇಕು ಅಂತೇಳಿ ಡಿಸ್ಕಸ್ ಮಾಡಿದರೆ ತುಂಬಾ ಒಳ್ಳೆಯದು. ಯಾಕಂದರೆ ಏಜ್ ಆಗ್ತಾ ಹೋದಂಗೆ ಮಹಿಳೆಯರಲ್ಲಿ ಅನೇಕ ಸಮಸ್ಯೆಗಳು ಕಾಣಿಸ್ಕೊಳ್ತವೆ. ಮೊಟ್ಟೆಯ ಕ್ವಾಲಿಟಿ ಆಗಲಿ ಕ್ವಾಂಟಿಟಿ ಇವುಗಳು ಕಡಿಮೆ ಆಗ್ತಾ ಹೋಗೋದ್ರಿಂದ ಇದರ ಬಗ್ಗೆ ನೀವು ಗಮನ ಹರಿಸ್ಬೇಕಾಗತ್ತೆ. ಮತ್ತು ನಿಮಗೆ ಒಂದು ವೇಳೆ ಕ್ಯಾನ್ಸರ್ ಇದ್ದು ಅದಕ್ಕೆ ನೀವೇನಾದರೂ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಹೋಗ್ತಿದ್ದೀರಾ ಅಂತ ಹೇಳಿದರೆ ಇದಕ್ಕಿಂತ ಮುಂಚೆ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸ್ಬೇಕಾಗತ್ತೆ. ಎಗ್ ಫ್ರೀಸಿಂಗ್ ಎಂಬ ಆಪ್ಷನ್ ಇರುತ್ತೆ, ಅದನ್ನು ನೀವು ಯೂಸ್ ಮಾಡ್ಕೋಬಹುದು. ಸೊ ಹಾಗಾಗಿ ನೀವು ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ನಿಮ್ಮ ಅಂಡಾಶಯದಲ್ಲಿರುವಂತಹ ಮೊಟ್ಟೆಗಳು ಖಾಲಿ ಆಗ್ಬೋದು. ಹಾಗಾಗಿ ನೀವೇನಾದರೂ ಈ ರೀತಿಯ ಟ್ರೀಟ್ಮೆಂಟ್ ತಗೊಳ್ಳೋಕ್ಕಿಂತ ಮುಂಚೆ ಒಮ್ಮೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಡಿಸ್ಕಸ್ ಮಾಡೋದು ತುಂಬಾ ಒಳ್ಳೆಯದು. ಸೊ ಇವತ್ತಿನ ವಿಡಿಯೋದಲ್ಲಿ AMH ಅಂದರೆ ಏನು, ಇದು ಕಡಿಮೆ ಆಗಲಿಕ್ಕೆ ಯಾವೆಲ್ಲ ಕಾರಣ ಇರ್ತವೆ ಅನ್ನೋದರ ಬಗ್ಗೆ ಡೀಟೇಲ್ಸಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.